ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಅಂತೂ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡು ಸೆಕೆಂಡ್ ಪ್ರೋಮೋ ಅಂತೂ ಬರಲಿಲ್ಲ, ಇನ್ನು ಹೈಡ್ ಆಗೇ ಇದೆ ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಪ್ರೋಮೋ ಬರಲಿಲ್ಲ, ಏನಂತೆ ಸೆಕೆಂಡ್ ಹೀರೋಯಿನ್ ಅಂತೂ ಗೊತ್ತಾಯ್ತು ಅನ್ನೋ ಒಂದು ಖುಷಿಲಿ ಕನ್ನಡ ಸೀರಿಯಲ್ನ ಒಂದು ಪ್ರೇಕ್ಷಕರಿದ್ದಾರೆ ಅಂತ ಹೇಳ್ಬೋದು. ಕನ್ನಡ ಸೀರಿಯಲ್ನ ಒಂದು ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಸೆಕೆಂಡ್ ಹೀರೋಯಿನ್ನ ಒಂದು ಗುಟ್ಟು ಕೂಡ ಗೊತ್ತಾಗಿದೆ. ಅದರಲ್ಲೂ ಕೂಡ ಈ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಕೂಡ ಬ್ಯೂಟಿ ಕ್ವೀನ್ ಅಂತ ಅನ್ನೋದಕ್ಕಿಂತ ಸ್ಟೈಲಿಶ್ ಐಕಾನ್ ಅಂತಾನೆ ಕರಿತೀನಿ ನಾನು. ಅವರ ಒಂದು ಸ್ಟೈಲಿಂಗ್ನ ನಾನು ಕೂಡ ಅಳವಡಿಸ್ಕೊಂಡಿದ್ದೀನಿ. ಎಷ್ಟೋ ಹೆಣ್ಮಕ್ಳು ಕೂಡ ಅವರ ಒಂದು ಸ್ಯಾರಿ ಆಗಿರ್ಬೋದು, ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಸಾಕಷ್ಟು ಜನ ಅನುಕರಣೆ ಮಾಡೋದು ಕೂಡ ಇದೆ. ಅದ್ಯಾರು ಅಂತ ಹೇಳೋದಾದ್ರೆ ನಮ್ಮ ನಮ್ರತಾ ಗೌಡ, BBK10 ಬ್ಯೂಟಿ ಕ್ವೀನ್ ಅಂತಾನೆ ಫೇಮಸ್ ಆಗಿರುವಂತಹ ನಮ್ರತಾ ಗೌಡ ಅವರು ಕನ್ನಡ ಸೀರಿಯಲ್ನ ಹೀರೋಯಿನ್ ಅನ್ನೋ ಒಂದು ಗೊತ್ತಾಗ್ತಾ ಇದೆ. ಅಂದ್ರೆ ಕೆಲವೊಂದು ಕ್ಲಿಪ್ಸ್ಗಳಿಂದ, ಅದರಲ್ಲೂ ಕೂಡ ಕನ್ನಡ ಸೀರಿಯಲ್ ಅಲ್ಲಿ 2 ಪಾತ್ರ ಇದೆ. ಅಂದ್ರೆ ಇಬ್ರು ಹೀರೋಯಿನ್ ಅಂದು ಕೂಡ ಗೊತ್ತಾಗಿದೆ. ಅಂದ್ರೆ ಅಕ್ಕ ತಂಗಿ ಪಾತ್ರದಲ್ಲಿ ನಿರ್ವಹಿಸ್ತಾ ಇರೋದು ಭವ್ಯಗೌಡ ಹಾಗೂ ನಮ್ರತಾ ಮತ್ತೆ ಭವ್ಯಗೌಡ ಅವರು BBK ಒಂದು ಲೈಡಿ ಟೈಗರ್ಸ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ, ಅಥವಾ ಬ್ಯೂಟಿ ಕ್ವೀನ್ಸ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ, ಅಥವಾ ಟಾಸ್ಕ್ ಕ್ವೀನ್ ಅಂತಾನೂ ಕೂಡ ಕರೀಬಹುದು. ಇಬ್ರು ಕೂಡ ಒಂದು BBK11 ಅಲ್ಲಿ ಒಂದೇ ರೀತಿಯಲ್ಲಿ ನಾವು ನೋಡ್ಬೋದು. BBK10 ಅಲ್ಲಿ ಒಂಥರ ನಮ್ರತಾ ಗೌಡ ಇದ್ರು. ಅದೇ ಒಂದು ಅದಕ್ಕಿಂತ ನೀನು ಹೈ ಲೆವೆಲ್ ಅಲ್ಲಿ ನಮ್ಮ ಭವ್ಯಗೌಡ ಅವರು ಸೂಪರ್ ಆಗಿ ಆಟ ಆಡಿದ್ದು ನಮ್ಮ BBK11 ಅಲ್ಲಿ ಭವ್ಯಗೌಡ ಅವರು. ಇಬ್ರು ಕೂಡ ಒಂದು ಸೇಮ್ ಅಂತೀನಿ. ಆಕ್ಟಿಂಗ್ ಫೀಲ್ಡ್ ಅಂತ ಬಂದಾಗ ನಮ್ರತಾ ಗೌಡ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಇಬ್ರು ಕೂಡ ಸೂಪರ್ ಹಿಟ್. ಅಂದ್ರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಷ್ಟು ಟ್ಯಾಲೆಂಟೆಡ್. ಯಾವುದೇ ಒಂದು ಪಾತ್ರ ಕೊಟ್ಟರು ನಮ್ರತಾ ಗೌಡ ಅವ್ರಿಗೆ ನಾನು ನಾಗಿನಿ 2 ಅಂತ ಹೇಳೋದಕ್ಕಿಂತ ಅವರು ಆಕಾಶ್ ಸಿನಿಮಾ ಆಗಿರ್ಬೋದು ಅವರ ಒಂದು ಚಿಕ್ಕ ವಯಸ್ಸಿಗೆ ನಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಾನು ಕೆಲವೊಂದು ರಾಜಶ್ರೀ ಇಂಟರ್ವ್ಯೂ ಆಗಿರ್ಬೋದು, ಸಾಕಷ್ಟು ನಮ್ರತಾ ಗೌಡ ಅವರು ಮಾತಾಡಿರುವಂತಹ ಇಂಟರ್ವ್ಯೂಗಳನ್ನು ನೋಡಿದ್ದೀನಿ. ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಅಂತಂದ್ರೆ ತನ್ನನ್ನು ತಾನು ಎಲ್ಲೂ ಕೂಡ ಕೆಳಗೆ ಹಾಕೊಂಡು ಮಾತಾಡೋದಿಲ್ಲ. ನಾನು ದುಡ್ದಿದ್ದೀನಿ ಗುರು, ನಾನು ದುಡಿತೀನಿ, ನಾನು ಬಟ್ಟೆ ಹಾಕೋತೀನಿ, ನಾನು ಸ್ಟೈಲ್ ಮಾಡ್ತೀನಿ, ನಾನು ಇದಾಗಿ ಮಾತಾಡ್ತೀನಿ. ಅವರು ಎಲ್ಲ ಹೆಣ್ಣುಮಕ್ಳಿಗೆ ಒಂದು ಸ್ಫೂರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ರಾಜೇಶ್ ಅವರ ಒಂದು ಇಂಟರ್ವ್ಯೂ ನೋಡಿಲ್ಲ ನಮ್ರತಾ ಗೌಡರದು, ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಮತ್ತೆ ಅವರು ಹೇಳೋವಂತಹ ಒಂದು ವಿಷಯ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಕೂಡ ಅಳವಡಿಸ್ಕೊಬೇಕು. ಯಾಕೆ ನಾವು ಹಿಂದೆ ಉಳಿಬೇಕು, ಹೆಣ್ಣು ಮಕ್ಕಳಲ್ಲೂ ಕೂಡ ಏನೋ ಒಂದು ಪ್ರತಿಭೆ ಇದೆ, ನಾವು ತೋರಿಸ್ಬೇಕು ಅಂತ ಮುಂದೆ ಬರಬೇಕು ಅನ್ನೋದನ್ನ ಸಾಕಷ್ಟು ಹೇಳಿದ್ದಾರೆ. ಅವರ ಒಂದು ಯೂಟ್ಯೂಬ್ ಬ್ಲಾಗ್ಗಳಲ್ಲೂ ಕೂಡ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಾತು ಅಲ್ದನೇ ಕೂಡ ಅವರ ಡ್ರೆಸ್ಸಿಂಗ್ ಸೆನ್ಸ್ ಏನಿದೆ, ಕೆಲವರು ಡ್ರೆಸ್ ವಿಚಿತ್ರ ಅಂತ ಅನಿಸುತ್ತೆ, ಬಟ್ ನಮ್ಮ ನಮ್ರತಾ ಗೌಡ ಅವರ ಒಂದು ಏನೇ ಒಂದು ಡ್ರೆಸ್ ಹಾಕಿದ್ರು ಅಷ್ಟು ಕ್ಯೂಟ್ ಬಬ್ಲಿಯಾಗಿ ಕಾಣಿಸ್ಕೊತಾರೆ. ಅದರಲ್ಲೂ ಕೂಡ ಸ್ಯಾರಿ ಅಂತ ಬಂದರೆ ಮೈಸೂರು ಸಿಲ್ಕ್ ಅಂತ ಏನು KSIC ಮೈಸೂರು ಸಿಲ್ಕ್ ಸ್ಯಾರೀಸ್ ಏನು ಒಂದು ಸಿಕ್ಕಾಪಡೆ ವೈರಲ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಡೆ ಫೇಮಸ್ಸು. KSICನ ಇಷ್ಟಪಡ್ತಿರೋ ಒಂದು ಸಾಕಷ್ಟು ಜನ ಈಗ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಮೈಸೂರು ಸಿಲ್ಕ್ನ ಇಷ್ಟಪಡ್ತಿರೋವಂಥವ್ರು ಸಾಕಷ್ಟು ಜನ ಇಷ್ಟಪಡ್ತಾ ಇರೋದು ನಮ್ಮ ಮೈಸೂರು ಸಿಲ್ಕ್ ಸೀರೆನ ಹುಡ್ಕೊಂಡಿರೋಂಥ ನಮ್ರತಾ ಗೌಡ ಒಂದು ಫೋಟೋಸ್ ನೋಡಿ, ನಮ್ರತಾ ಗೌಡ ಅವ್ರ ರೀಲ್ಸ್ ನೋಡಿ. ಇನ್ನು BBK10 ಮುಗಿದ ಮೇಲೆ ನಮ್ಮ ಭವ್ಯಗೌಡ ಅವರು ನಮ್ಮ ನಮ್ರತಾ ಗೌಡ ಅವರು ಹೊರಗಡೆ ಬಂದ ಮೇಲೆ ಒಂದು ಸ್ಯಾರಿನ ಉಟ್ಕೋತಾರೆ. ಒಂದು ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ, ಆ ಒಂದು ಪ್ರೋಗ್ರಾಮ್ಗೆ ಉಟ್ಕೊಂಡಿರ್ತಾರೆ ನಮ್ರತಾ ಗೌಡ ಅವರು ಒಂದು ಸ್ಯಾರಿನ, ಮೈಸೂರು ಸಿಲ್ಕ್ ಸ್ಯಾರಿನ. ಸೊ ಆ ಸ್ಯಾರಿಯ ಒಂದು ವಿಡಿಯೋ ಅಂತೂ ಹೆವಿ ವೈರಲ್ ಆಗಿ ಎಲ್ಲ ಕಡೆನೂ ಕೂಡ ನಮ್ರತಾ ಗೌಡ ಸ್ಯಾರಿ ಕೊಡಿ ಅನ್ನೋರು ಸಾಕಷ್ಟು ಜನ ಇದ್ದಾರೆ. ನಾನಂತೂ ನೋಡಿದ್ದೀನಿ. ಇನ್ನು ಸೀರೆ ಅಂಗಡಿಗೆ ಹೋದ್ರೆ ನಮ್ರತಾ ಗೌಡ ಸೀರೆ ಏನಾದ್ರು ಬೇಕಾ ನಿಮಗೆ ಅಂತಲೂ ಕೂಡ ಕೇಳಿರೋದಂಥದ್ದು ಇದೆ. ಅದರಲ್ಲೂ ಕೂಡ ಹೀಗಂತೂ ಹೆವಿ ಟ್ರೆಂಡಿಂಗ್ ಅಲ್ಲಿರೋದು ನಮ್ಮ ನಮ್ರತಾ ಗೌಡ ಅವರು. ಇನ್ಸ್ಟಾಗ್ರಾಮ್ ತೆಗೆದ್ರೂ ಕೂಡ ನಮ್ರತಾ ಗೌಡ ಅವರ ಒಂದು ಟ್ರೆಂಡಿಂಗಲ್ಲಿ ಇದ್ದಾರೆ ಅಂತಲೇ ಹೇಳ್ತೀನಿ. ಕಿಶನ್ ಜೊತೆ ಅವರು ಮಾಡ್ತಾ ಇರುವಂತಹ ಒಂದು ಡ್ಯಾನ್ಸ್ ಇರ್ಬೋದು, ಅವ್ರ ಡ್ಯಾನ್ಸಿಗೂ ಫಿದಾ ಆಗಿದ್ದೀನಿ, ಅವ್ರ ಡ್ರೆಸ್ಸಿಂಗ್ ಸೆನ್ಸಿಗೂ ಕೂಡ ಫಿದಾ ಆಗಿದ್ದೀನಿ. ಸ್ಟೈಲಿಶ್ ಐಕಾನ್ ಅಂತಾನೆ ಕರಿತೀನಿ. ಟ್ರೆಡಿಷನಲ್ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಎರಡೂ ಔಟ್ಫಿಟಲ್ಲೂ ಕೂಡ ಸೂಪರ್ವಾಗಿ ಡ್ರೆಸ್ ಇಲ್ಲಿ ಸೂಪರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ನಮ್ರತಾ ಗೌಡ. ಡ್ರೆಸ್ಸಿಂಗ್ ಸೆನ್ಸ್ ಅಲ್ದೇನೆ ಅವರ ಆಕ್ಟಿಂಗ್ ಸ್ಕಿಲ್ ಅಂತ ಬಂದರೆ ನಿಜವಾಗ್ಲೂ ಕೂಡ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ನಾಗಿನಿ 2 ಅಲ್ಲಿ ನಾವು ಆಲ್ಮೋಸ್ಟ್ ನೋಡಿದ್ದೀವಿ. ಮತ್ತು ಫಸ್ಟು ಅವರು ನಟಿಸಿದಂಥದ್ದು ಒಂದು ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಅವರು ಪುಟ್ಟಗೌರಿ ಮದುವೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಅವರು ಹೀರೋಯಿನ್ ಆಗಿ ನಟಿಸ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಾಗಿನಿ 2 ಅಲ್ಲಿ ತುಂಬಾ ಫೇಮಸ್ ಹಿಟ್ ಆದಂಥ ಒಂದು ಸೀರಿಯಲ್ ಅಂತ ಹೇಳ್ತೀನಿ. ಸೊ ನಮ್ರತಾ ಗೌಡ ಅವರು ನಾಗಿನಿ 2 ಆದಮೇಲೆ ಬಿಗ್ ಬಾಸ್ ಆದಮೇಲೆ ಏನು ಎಲ್ಲೂ ಕಾಣಿಸ್ಕೊತಾ ಇಲ್ಲ, ಬರೀ ಒಂದು ಯೂಟ್ಯೂಬ್ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದಾದಮೇಲೆ ಗೋಲ್ಡು ಪ್ರಮೋಷನಲ್ಲಿ ಆಗಿರ್ಬೋದು, ಆ ಥರ ಪ್ರಮೋಷನ್ ವೀಡಿಯೋಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ರು. ಅದರಲ್ಲೇ ಇನ್ಸ್ಟಾಗ್ರಾಮ್ ಕೂಡ ಸಾಕಷ್ಟು ಟ್ರೆಂಡಿಂಗಲ್ಲಿದ್ದರು, ರೀಲ್ಸ್ಗಳನ್ನ ಹಾಕೋದ್ರ ಮುಖಾಂತರ. ಸೊ ಈಗ ನೆಕ್ಸ್ಟ್ ನಮಗೆ ಗೊತ್ತಾಗಿದ್ದು
ಜೀ ಕನ್ನಡದಲ್ಲಿ ಪ್ರಸಾರ ಹೋಗ್ತಾರಂತ ಕರ್ಣ ಸೀರಿಯಲ್ ಅಲ್ಲಿ ನಮ್ಮ ನಮ್ರತಾ ಗೌಡ ಅವರು ನಟಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಭವ್ಯ ಗೌಡ ಮತ್ತೆ ನಮ್ಮ ನಮ್ರತಾ ಗೌಡ ಅವರ ಒಂದು ಜೋಡಿನ ನೋಡಕ್ಕೆ ಜನ ಕಾಯ್ತಾ ಇದ್ದಾರೆ. ಇನ್ನು ಕರ್ಣ ಸೀರಿಯಲ್ ಪ್ರೋಮೋ ಬಂದಿದ್ದು 11 ಮಿಲಿಯನ್ವರೆಗೂ ಕೂಡ ಓಡಿತ್ತು. ಅಲ್ಲಿ ಹೀರೋಯಿನ್ ನ ತೋರಿಸಿರಲಿಲ್ಲ, ಜಸ್ಟ್ ಕರ್ಣನ ಪಾತ್ರನ ಮಾತ್ರ ತೋರಿಸಿದ್ದು. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮ ಹಿಂದಿ ಸೀರಿಯಲ್ ಡಬ್ಬಿಂಗ್ ಆಗಿರುವಂಥದ್ದು ಕರ್ಣ ಸೀರಿಯಲ್, ಅಂದ್ರೆ ರಾಜ್ ಕಾ ಬೇಟಾ ಸೀರಿಯಲ್ನ ಒಂದು ಡಬ್ಬಿಂಗ್ ಸೀರಿಯಲ್ ನಮ್ಮ ಕರ್ಣ ಸೀರಿಯಲ್. ಸೊ ಕರ್ಣ ಸೀರಿಯಲ್ಗೆ ಬಹಳಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಇನ್ನು ಕರ್ಣ ಸೀರಿಯಲ್ ಒಂದೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಇನ್ನು ಶೀಘ್ರದಲ್ಲಿ ಅಂತ ತೋರಿಸ್ತಾ ಇದೆ. ಬಟ್ ನೆಕ್ಸ್ಟ್ ಪ್ರೋಮೋಗೋಸ್ಕರ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೀರೋಯಿನ್ ಪಾತ್ರ ಏನು, ಹೀರೋಯಿನ್ ಯಾರಾಗಿದ್ದಾರೆ, ಅವರ ಪಾತ್ರ ಹೀರೋಯಿನ್ ಇಲ್ಲಿ ಭವ್ಯ ಗೌಡ ಅವರು ಕೆಲವು ಚನ್ನಪಟ್ಟಣದಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಆ ಶೂಟಿಂಗ್ ಅಲ್ಲಿ ಭವ್ಯ ಗೌಡ ಅವರು ನಟಿಸ್ತಾ ಇದ್ದಾರೆ ಅನ್ನೋದೊಂದು ಕ್ಲೋಸ್ ಗೊತ್ತಾಯ್ತು. ಅದು ಎಲ್ಲ ಕಡೆ ವೈರಲ್ ಆಗಿ ಭವ್ಯ ಗೌಡ ಅವರೇ ಹೀರೋಯಿನ್ ಅಥವಾ ಭವ್ಯ ಗೌಡ ಅವರು ವಿಲನ್, ಸೆಕೆಂಡ್ ಹೀರೋಯಿನ್, ಇನ್ನು ಬೇರೆ ಹೀರೋಯಿನ್ ಇದ್ದಾರೆ. ಸೊ ಹೊಸದಾಗಿ ಯಾರೋ ಹೀರೋಯಿನ್ ಬರ್ತಾರೆ ಅಂತ ಅಂದ್ರೆ ಕಿರಣ್ ರಾಜ್ರವರೇ ಹೇಳಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಮೇನ್ ಹೀರೋಯಿನ್ ಭವ್ಯ ಗೌಡ ಅಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಇನ್ನು ನಮ್ರತಾ ಗೌಡ ಅವರು ಈಗ ನಮ್ರತಾ ಮತ್ತೆ ನಮ್ಮ ಭವ್ಯ ಗೌಡ ಅವರು ಒಂದು ಏನು ವ್ಲಾಗ್ ರೀತಿ ಮಾಡಿದ್ದಾರೆ, ಆ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಅನುಪ್ರಭಾಕರ್ ಅವರ ತಾಯಿ ವಿನೋದ್ ಪ್ರಭಾಕರ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಅವರು ಅನುಪ್ರಭಾಕರ್ ಅವರ ಒಂದು ತಾಯಿಯ ಜೊತೆ ಆ ಕಡೆ ಈ ಕಡೆ ಮಲ್ಕೊಂಡು ಒಂದು ಅಕ್ಕ ತಂಗಿ ರೀತಿ ಒಂದು ಆಕ್ಟಿಂಗ್ ಮಾಡಿರುವಂತಹ ವಿಡಿಯೋ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ, ಎಲ್ಲ ಕಡೆ ವೈರಲ್ ಆಗ್ತದೆ. ಸೊ ನಮ್ರತಾ ಗೌಡ ಅವರೇ ನಮ್ಮ ಕನ್ನಡ ಸೀರಿಯಲ್ನ ಹೀರೋಯಿನ್ ಅನ್ನೋದು ಕೂಡ ಗೊತ್ತಾಗ್ತದೆ. ಮೇನ್ ಹೀರೋಯಿನ್ ಬಂದ್ಬಿಟ್ಟು ನಮ್ರತಾ ಗೌಡ ಅಂತ ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಭವ್ಯ ಗೌಡ ಪಾತ್ರ ಬಂದ್ಬಿಟ್ಟು ಸೆಕೆಂಡ್ ಹೀರೋಯಿನ್ ಅಂತ ಹೇಳ್ತಾ ಇದ್ರ. ನಿಜವಾಗ್ಲೂ ಕೂಡ ಇದು ಕನ್ನಡ ಸೀರಿಯಲ್ನ ಪ್ರೋಮೋ ಬಂದಾಗಲೇ ನಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಭವ್ಯ ಕೂಡ ಸೆಕೆಂಡ್ ಹೀರೋಯಿನ್ ಆಗಿದಾರೋ ಅಥವಾ ಕನ್ನಡ ಸೀರಿಯಲ್ ಏನು ಹಿಂದಿ ರಿಮೇಕೆ ಆಗಿದೆಯೋ ಅಥವಾ ಸ್ವಲ್ಪನಾದ್ರೂ ವೇರಿಯೇಷನ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಮೇನ್ ನಮಗಂತ ಅನ್ಸೋದೇನು ಗೊತ್ತಾ, ಇಬ್ರು ಹೀರೋನ್ ಅಂತೂ ಇದ್ದೇ ಇದೆ, ಅಕ್ಕ ತಂಗಿಯವರ ಪಾತ್ರದಲ್ಲಿ ಇದ್ದೇ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಮ್ರತಾ ಗೌಡ ಅಕ್ಕ ಇದ್ದಾರೋ ಅಥವಾ ಭವ್ಯ ಗೌಡ ತಂಗಿ ಇದ್ದಾರೋ ಅನ್ನೋದು ಕೂಡ ಇಲ್ಲಿ ಕನ್ಫ್ಯೂಷನ್ಸ್ ಅಲ್ಲಿದೆ. ಸೊ ನೋಡೋಣ, ನಾವು ವೆಯ್ಟ್ ಮಾಡಿ ನೋಡೋಣ. ಕನ್ನಡ ಸೀರಿಯಲ್ನ ಪ್ರೋಮೋ ಆದಷ್ಟು ಬೇಗ ಬರುತ್ತೆ. ಇಲ್ಲಿ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಏನ್ ಗೊತ್ತಾ, ಇಲ್ಲಿ ಕುತೂಹಲನ ಹುಟ್ಟ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಪ್ರೋಮೋ ಬಿಡ್ತಾ ಇಲ್ಲ, ಇಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇದು ಯಾರು ಹೀರೋಯಿನು ಅಂತಾನು ಕೂಡ ಎಲ್ಲೂ ಕೂಡ ಕ್ಲೂ ಕೊಡ್ತಾನೆ ಇಲ್ಲ. ಕನ್ನಡ ಸೀರಿಯಲ್ನ ಒಂದು ಹೀರೋಯಿನ್ ಯಾರು ಅಂತಾನು ಕೂಡ ಇಲ್ಲಿ ಪ್ರೋಮೋ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಮುಂದೆ ಹಾಕ್ತಾ ಇದ್ದಾರೆ. ಒಂಥರ ಕ್ರಿಯೇಟ್ ಅಂದರೆ ಏನು ಗೊತ್ತಾ, ಕುತೂಹಲನ ಜಾಸ್ತಿ ಮಾಡಿ ಅದಾದಮೇಲೆ ಬಿಟ್ಟರೆ ಜನ ನೋಡ್ತಾರೆ, ಜನ ಕ್ಯಾಚ್ ಮಾಡ್ತಾರೆ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅಂದರೆ ಜಾಸ್ತಿ ಬಿಗ್ ಬಜೆಟ್ ಸೀರಿಯಲ್ ಆಗಿದೆ, ಅದರಲ್ಲೂ ಕೂಡ ಒಂದು ಹಿಟ್ ತಂದು ಕೊಡುವಂತಹ ಸೀರಿಯಲ್ ಅಂತಲೇ ಹೇಳ್ತೀವಿ. ಇಲ್ಲಿ ಪಾತ್ರ ನಿರ್ವಹಿಸ್ತಾ ಇರೋರು ಸಾಧಾರಣವಾದಂಥವರೆಲ್ಲ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ದೊಡ್ಡ ನಟರನ್ನ ಹಾಕೊಂಡು ಮಾಡ್ತಾ ಇರುವಂತಹ ಒಂದು ಬಿಗ್ ಬಜೆಟ್ ಸೀರಿಯಲ್. ಅದರಲ್ಲೂ ಕೂಡ ಕಿರಣ್ ರಾಜ್ ಅಂತ ಅಂದರೆ ಎಲ್ಲರಿಗೂ ಕೂಡ ಒಂದು ಕನ್ನಡತಿ ಸೀರಿಯಲ್ನ ಒಂದು ನೋಡಿರೋವಂಥವ್ರು ಬಹಳಷ್ಟು ಜನ ಕಿರಣ್ ರಾಜ್ನ ಒಂದು ತೆರೆ ಮೇಲೆ ನೋಡಬೇಕು ಅಂತ ಅನ್ನೋದು ಕೂಡ ಕಾಯ್ತಾ ಇದ್ರು. ಹಂಗಾಗಿ ಕಿರಣ್ ರಾಜ್ಗೆ ಡಬಲ್ ಧಮಾಕ ಅಂತ ಹೇಳ್ತೀನಿ. ಡಬಲ್ ಧಮಾಕದಲ್ದೇ ಒಂದು ನಮ್ರತಾ ಗೌಡನು ಕೂಡ ಹೀರೋಯಿನ್ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಭವ್ಯ ಗೌಡನು ಕೂಡ ಹೀರೋಯಿನ್. ಇಲ್ಲಿ ಮೋಸ್ಟ್ಲಿ ನಮ್ಮ ಭವ್ಯ ಗೌಡ ಅವರು ಸೆಕೆಂಡ್ ಹೀರೋಯಿನ್ ಅನ್ನೋದಕ್ಕಿಂತ ತಂಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ತಂಗಿ ಮತ್ತೆ ಅಕ್ಕನ್ನ ಮದುವೆ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ನಮ್ರತಾ ಗೌಡ ಅವರು ಅಕ್ಕನ ಪಾತ್ರ ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲ ಒಂದು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಷಯ. ಅದ್ರ ಪ್ರಕಾರ ನೋಡೋದಾದ್ರೆ ಅಥವಾ ರಾಜ್ ಕಾ ಬೇಟಾ ಸೀರಿಯಲ್ನ ಒಂದು ನೋಡೋದಾದ್ರೆ ಅಕ್ಕನ ಪಾತ್ರದಲ್ಲಿ ಇರುವಂಥ ನಮ್ರತಾ ಗೌಡ ಅವರು ಮದುವೆ ಆಗ್ತಾರೆ ಕರ್ಣ ಅವರು. ಅಂದರೆ ಕರ್ಣ ಅಕ್ಕನ ಪಾತ್ರದಲ್ಲಿರುವಂಥ ನಮ್ರತಾ ಗೌಡರನ್ನ ಮದುವೆ ಆದ್ರೂ ಕೂಡ ಆ ನಮ್ರತಾ ಗೌಡ ಅವ್ರಿಗೆ ಆ ಒಂದು ಪಾತ್ರನ ಇಷ್ಟ ಆಗಿರ್ತಾ ಇರಲಿಲ್ಲ. ಅಂದರೆ ಅವ್ರು ಇಷ್ಟ ಆಗದೇನೆ ಬೇರೆ ಒಂದು ಅವ್ರನ್ನ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಫೈನಲಿ ಭವ್ಯ ಗೌಡ ಅವ್ರನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲ ಒಂದು ರೂಮರ್ಸ್ ಕೂಡ ನಡೀತಾ ಇದೆ. ಸೊ ಫೈನಲಿ ನಮ್ಮ ಪ್ರೋಮೋ ಬಂದಾಗ, ಕನ್ನಡ ಸೀರಿಯಲ್ನ ಪ್ರೋಮೋ ಬಂದಾಗ ಈ ಇಬ್ರು ಹೀರೋಯಿನಲ್ಲಿ ಯಾವ್ಯಾವ ಪಾತ್ರ ಏನು ಅಂತೇಳಿ ಗೊತ್ತಾಗುತ್ತೆ. ಮಾತ್ರ ಡೈರೆಕ್ಷನ್ ಟೀಮ್ ಮಾತ್ರ ಭಾರಿ ಇಂಟೆಲಿಜೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತೀನಿ. ನಮ್ಮ ಸೀರಿಯಲ್ನ ಹೆಂಗೆ ಪ್ರಮೋಟ್ ಮಾಡ್ಕೋಬೋದು, ಹೆಂಗೆ ಸೀರಿಯಲ್ ಮೇಲೆ ಇನ್ನೂ ಕೂಡ ಹೆಚ್ಚಿನದಾಗಿ ಕುತೂಹಲನ ಉಂಟು ಮಾಡೋದು, ಹೆಂಗೆ ಜನರನ್ನ ಆಕರ್ಷಣೆ ಮಾಡೋದು ಅನ್ನೋದನ್ನು ಕೂಡ ಸಾಕಷ್ಟು ಮೈಂಡಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಜಸ್ಟ್ ಫಸ್ಟ್ ಪ್ರೋಮೋ ಅಷ್ಟೊಂದು ಓಡೋದಕ್ಕೆ 11 ಮಿಲಿಯನ್ಸ್ವರೆಗೂ ಓಡಬೇಕಂತಂದರೆ ಹೀರೋಯಿನ್ನ ಪಾತ್ರನ ತೋರಿಸಿಲ್ಲ. ಹಾಗಾಗಿ ಅಷ್ಟು ಸಲ ನೋಡಿದ್ದಾರೆ ಅಂತಂದರೆ ಆ ಒಂದು ಪ್ರೋಮೋನ. ಯಾಕೆ ಅಂದರೆ ಹೀರೋಯಿನ್ ಯಾರಾಗಿರ್ಬೋದು, ಕನ್ನಡ ಸೀರಿಯಲ್ಗೆ ಹೀರೋಯಿನ್ ಆಗಿರ್ಬೋದು, ಭವ್ಯ ಕೂಡ ಆಗಿರ್ಬೋದಾ ಅನ್ನೋ ಒಂದು ಕುತೂಹಲದಿಂದನೇ ನೋಡಿರ್ತಾರೆ ಆ ಒಂದು ಪ್ರೋಮೋನ. ನೆಕ್ಸ್ಟ್ ಪ್ರೋಮೋ ಬಂದ್ಬಿಟ್ಟು ಇಬ್ಬರು ಹೀರೋಯಿನ್. ಸೊ ಇಬ್ರು ಹೀರೋಯಿನ್ ಅನ್ನೋದು ಕೂಡ ಕ್ಲೂ ಗೊತ್ತಾಗ್ತಾ ಇದೆ. ಶೂಟಿಂಗ್ ಅಂತೂ ನಡೀತಾ ಇದೆ. ನಮ್ಮ ಭವ್ಯ ಗೌಡ ಮತ್ತೆ ನಮ್ರತಾ ಗೌಡ ಇಬ್ರು ಕೂಡ ಜೊತೆಯಾಗಿ ಎಲ್ಲ ಕಡೆ ಒಂದು ವಿಡಿಯೋಸ್ ಆಗ್ತಾ ಇರೋದ್ರಿಂದ ಪಕ್ಕ
ಕರ್ಣ ಸೀರಿಯಲ್ಗಳಲ್ಲಿ ಇವರಿಬ್ರು ಕೂಡ ನಟಿಸ್ತಾ ಇದ್ದಾರೆ ಅನ್ನೋದು ಕೂಡ ಪಕ್ಕಾ ಗೊತ್ತಾಗಿದೆ. ಅಕ್ಕ ತಂಗಿ ಪಾತ್ರದಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಬಟ್ ಯಾರ ಅಕ್ಕ ಯಾರ ತಂಗಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಪೂರ್ತಿಯಾಗಿ ತಿಳ್ಕೊಂಡು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾತನಾಡ್ತೀನಿ ಅಂತ ಹೇಳ್ತಾ, ಇದಾಗಿತ್ತು ನಮ್ರತಾ ಗೌಡ ಮತ್ತೆ ನಮ್ಮ ಸ್ಟೈಲಿಂಗ್ ಐಕಾನ್ಸ್ ಅಂತಾನೆ ಹೇಳ್ಬೋದು. ಇಬ್ರು ಕೂಡ ಸ್ಟೈಲಿಂಗ್ ಐಕಾನೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಭವ್ಯಗೌಡ ಆಗಿರ್ಬೋದು, ನಮ್ರತಾ ಗೌಡ ಆಗಿರ್ಬೋದು. ಆ್ಯಕ್ಟಿಂಗಲ್ಲೂ ಚಿಂದಿ ಚಿತ್ರಾನ, ಹಾಗೆ ಆ್ಯಕ್ಟಿಂಗಲ್ಲೂ ಸೂಪರು, ಮತ್ತು ಒಂದು ಇದರಲ್ಲೂ ಕೂಡ ಡ್ಯಾನ್ಸಿಂಗಲ್ಲೂ ಸೂಪರು, ಮತ್ತು ಸ್ಟೈಲಲ್ಲೂ ಕೂಡ ಸೂಪರ್ ಅಂತ ಹೇಳ್ತೀನಿ. ನೋಡೋಕ್ಕೂ ಕೂಡ ಮುದ್ದಾಗಿ ಇಬ್ಬರು ಕೂಡ ಅಕ್ಕ ತಂಗಿ ರೀತಿಯೇ ಕಾಣಿಸ್ಕೊತಾರೆ. ಸೊ ಹಂಗಾಗಿ ಈ ಒಂದು ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಒಂದು ಭಾವಣಿಕೆ, ಅಂದರೆ ಮುಖದ ಭಾವಣಿಕೆ ಕೂಡ ಒಂದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅವರಿಬ್ಬರು ಕೂಡ ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕರ್ಣ ಸೀರಿಯಲ್ ಒಂದು ಡೈರೆಕ್ಷನ್ ಟೀಮು ಈ ರೀತಿ ಸೆಲೆಕ್ಟ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ಸ್ ತಗೊಂಡು ಯಾರು ಅಕ್ಕ ಯಾರು ತಂಗಿ, ಯಾರು ಪಾತ್ರ ಯಾವ ರೀತಿ. ಬಟ್ ನಮ್ಮ ಭವ್ಯಗೌಡ ಅವರು ಮೇನ್ ಹೀರೋಯಿನ್ ಆದರೆ ತುಂಬಾ ಖುಷಿ ಆಗುತ್ತೆ. ಸೆಕೆಂಡ್ ಹೀರೋಯಿನ್ ಆದ್ರೂ ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ಬಟ್ ಹೀರೋಯಿನ್ ಆದರೂ ಯಾವುದೋ ಒಂದು ಪಾತ್ರದಲ್ಲಿ ಬಂದರೂ ಸಪೋರ್ಟ್ ಮಾಡೋಣ, ನಮ್ಮ ಭವ್ಯಗೌಡ ಅವನಿಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕಲಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ಸ್ನೇಹಿತರೆ. ಯಾರೆಲ್ಲ ನಮ್ರತಾ ಗೌಡ ಮತ್ತು ನಮ್ಮ ಭವ್ಯಗೌಡ ಅವರ ಫ್ಯಾನ್ಸ್ಗಳಿದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೈ ಬೈ ಗೈಸ್, ಲವ್ ಯು.